ಇವತ್ತು ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿನೂ ಸೇರಿಸಿ ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿಕಾಯ್ದು ಉಪ್ಪಿನಕಾಯಿ ಮಾಡಿದ್ದೀನಿ. ಲಾಸ್ಟಲ್ಲಿ ಕೊನೆ ತನಕ ನೋಡಿ ಹೇಗೆ ಮಾಡೋದಂತ ನಿಮಗೂ ಗೊತ್ತಾಗುತ್ತೆ. ಮೊದಲಿಗೆ ನಿಂಬೆಹಣ್ಣನ್ನು ಒಂದು 20 ನಿಂಬೆಹಣ್ಣು ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಒರೆಸಿ ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಉಪ್ಪನ್ನು ಸೇರಿಸಿ ಉಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಜಾರ್ಗೆ ಗಾಳಿ ಆಡದೇ ಇರೋ ಥರ ತುಂಬಿಟ್ಟಿರ್ತೀನಿ. ಉಪ್ಪು ಸೇರಿಸಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಆಗಬೇಕು. ಈ ಥರ ಇಲ್ಲಿ ಒಂದು 20 ನಿಂಬೆಹಣ್ಣಿಗೆ 250 ಗ್ರಾಮ್ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕಿದ್ರೆ ನಿಮ್ಮ ಉಪ್ಪಿನಕಾಯಿ ಬೇಗ ಕೆಡಲ್ಲ ಅಂತ ಹೇಳ್ತಾರೆ. ಹಂಗೆ ಇದನ್ನು ನಾವು ಫ್ರಿಜ್ಜಲ್ಲೇನು ಸ್ಟೋರ್ ಮಾಡಲ್ಲ, ಹೊರಗಡೆನೇ ಇಟ್ಟಿರ್ತೀವಿ. ಆದರೂ ನಮ್ಮನೆ ಉಪ್ಪಿನಕಾಯಿ ಏನೂ ಹಾಳಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿ. ಕೆಲವರು ಬೇಯಿಸ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ, ಬಟ್ ನಾವು ಉಪ್ಪಲ್ಲಿ ಇಷ್ಟು ಉಪ್ಪು ಮೆತ್ಕೊಂಡಿರಬೇಕು. ಎಷ್ಟು ಉಪ್ಪು ಹಾಕ್ಬೇಕಂತ ಹೇಳಿದ್ದೀನಿ. ಈ ನಿಂಬೆಹಣ್ಣಿನ ರಸನೆಲ್ಲ ಸೋಸಿ ಒಂದು ಗಾಜಿನ ಡಬ್ಬಿಗೆ ತುಂಬಿಟ್ಕೊತೀನಿ. ನಮಗೆ ಖಾರ ರುಬ್ಬಬೇಕಾದ್ರೆ ನಾವು ಈ ರಸನೇ ಯೂಸ್ ಮಾಡ್ಕೊಬೋದು. ನೋಡಿ ಉಪ್ಪೆಲ್ಲ ಮಿಕ್ಸ್ ಆಗಿದೆ. ಈಗ ಒಂದು ಜಾರ್ಗೆ ತುಂಬಿ ಇದಕ್ಕೆ ಬಟ್ಟೆ ಕಟ್ಟಿ ಗಾಳಿ ಆಡದೇ ಇರೋ ಥರ ಒಂದು 4-5 ದಿನ ಮುಚ್ಚಿಟ್ರೆ ಅದು ಉಪ್ಪಲ್ಲಿ ಬೆಂದಿರುತ್ತೆ. ನೋಡಿ ಈ ಥರ ರಸ ಎಲ್ಲ ಬಿಟ್ಕೊಂಡು ಬೆಂದಿರುತ್ತೆ ಅದು. ಇವಾಗ ಇದಕ್ಕೆ ನಾವು ಮಸಾಲೆ ಉಪ್ಪಿನಕಾಯಿ ಖಾರ ರುಬ್ಬ ಹಾಕ್ತೀವಿ. ತೋರಿಸ್ತೀನಿ ಇವಾಗ ಹೆಂಗಿರುತ್ತೆ ಅಂತ. ಇವಾಗ ನಿಂಬೆಹಣ್ಣಿನ ರಸನೆಲ್ಲ ಸೋಸ್ಕೊತೀನಿ ನಾನು. ಇದೇ ರಸ ಹಾಕಿ ಖಾರ ರುಬ್ಬೋದು, ನಾವು ನೀರೇನು ಹಾಕಲ್ಲ. ನೋಡಿ ಈ ರಸನೆಲ್ಲ ಒಂದು ಗಾಜಿನ ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ. ಮೊನ್ನೆ ಕಟ್ ಮಾಡಬೇಕಾದ್ರೂ ಉಪ್ಪು ಸೇರಿಸಿ ಇಡಬೇಕಾದ್ರೆ ಬಂದಿದ್ದ ರಸನೂ ಸೇರಿಸಿ ನೋಡಿ ಇದರಲ್ಲಿ ಬಂದಿದ್ದ ರಸ ಎಲ್ಲ ಒಟ್ಟಿಗೆ ಹಾಕಿ ಖಾರಕ್ಕೆ ಹಾಕ್ತೀನಿ ನಿಂಬೆಹಣ್ಣಿನ ರಸನ. ನೋಡಿ ಬೆಂದಿದೆ ಇದು. ಒಂದು 5 ಡೇಸ್ ಇಟ್ಟರೆ ಸಾಕು. ಉಪ್ಪು ಮಿಕ್ಸ್ ಮಾಡಿಟ್ರೆ ಈ ಥರ ಬೆಂದಿರುತ್ತೆ. ಏನೇನು ಹಾಕ್ಬೇಕಂತ ನೋಡೋಣ. ಇಲ್ಲಿ ಖಾರ ಮೆಣಸೆ ಅಂತ ತೊಗೊಂಡಿದ್ದೀನಿ, ಮತ್ತು ಬ್ಯಾಡಗಿ ಮೆಣಸೆಹಣ್ಣು, ಜೀರಿಗೆ, ಮೆಂತ್ಯ, ಅರಿಶಿನ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಫಸ್ಟು ಜೀರಿಗೆ ಮೆಂತ್ಯನ ಹುರ್ಕೋಬೇಕು. ನೆಕ್ಸ್ಟು ಬ್ಯಾಡಗಿ ಮೆಣಸೆಹಣ್ಣು ಮತ್ತು ಖಾರ ಮೆಣಸೆಹಣ್ಣು ಹುರ್ಕೊಂಡು ಪುಡಿ ಮಾಡ್ಕೊಬೇಕು. ಕೆಲವರು ಸಾಸಿವೆ ಹಾಕ್ತಾರೆ, ನಾನಿಲ್ಲಿ ಸಾಸಿವೆ ಹಾಕಿಲ್ಲ. ಮೆಣಸೆಹಣ್ಣು ಹುರ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ ಅಂತ ಹುರ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸೆಹಣ್ಣು ಒಟ್ಟಿಗೆ ಸೇರಿಸಿ ಹುರ್ಕೊಳ್ಳಿ, ಏನಾಗಲ್ಲ. ಸ್ವಲ್ಪ ಹುರಿದಿದ್ದಾದಮೇಲೆ ಫಸ್ಟು ಮೆಣಸೆಹಣ್ಣ ಪೌಡರ್ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯನ ಸೇರಿಸಿ ಇದು ಪುಡಿ ಮಾಡಾದಮೇಲೆ ನಿಂಬೆ ರಸ ಹಾಕಿ ಖಾರ ರುಬ್ಕೊಳ್ಳೋಣ. ನೋಡಿ ಇದಕ್ಕೆ ನಿಂಬೆ ರಸ ಸೇರಿಸ್ಕೊಬೇಕು. ನಾನು ಇದರಲ್ಲಿ ಬಸ್ದು ಇಟ್ಕೊಂಡಿರುವಂಥ ನಿಂಬೆ ರಸನೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಆ್ಯಡ್ ಮಾಡ್ತಿಲ್ಲ. ನಿಮಗೆ ಬೇಕಂದರೆ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನಾವು ನೀರು ಆ್ಯಡ್ ಮಾಡಿಲ್ಲ ಅಲ್ವಾ, ಸೊ ಇದನ್ನು ಎಷ್ಟು ತಿಂಗಳು ಬೇಕಾದರೂ ಇಟ್ಕೊಬೋದು. ಫ್ರಿಜ್ಜಲ್ಲಿ ಇಡದೇ ಇದ್ರೂ ಪರವಾಗಿಲ್ಲ, ಈ ಉಪ್ಪಿನಕಾಯಿ ಹಾಳಾಗಲ್ಲ. ಯಾಕೆಂದರೆ ನೀರೆಲ್ಲ ಏನು ಸೇರಿಸಿಲ್ಲಲ್ಲ, ಅದಕ್ಕೆ. ಇವಾಗ ಗಟ್ಟಿ ಇರುತ್ತೆ. ಮತ್ತು 1-2 ದಿನ ಬಿಟ್ಟು ಯೂಸ್ ಮಾಡಿದ್ರೆ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೇ ಬಾಯಿ ನೀರು ಬರುತ್ತೆ. ಉಪ್ಪಿನಕಾಯಿ ಖಾರ ರುಬ್ಬ ಹಾಕಿದ್ರೆ ನೋಡಿ ಒಂದು ಜಾರಿಗೆ ತುಂಬಿ ಮತ್ತು ಗಾಳಿ ಆಡದಿರೋ ಥರ ಮುಚ್ಚಳ ಮುಚ್ಚಿ ಮೇಲೆ ಒಂದು ಬಟ್ಟೆ ಕಟ್ಟಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ ನಾನು ಮತ್ತೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸ್ವಲ್ಪ ಉಪ್ಪು, ಅರಿಶಿನ ಸೇರಿಸ್ಬೇಕು. ಇದಕ್ಕೆ ಇದಂತೂ ಸಖತ್ ರುಚಿಯಾಗಿರುತ್ತೆ. ನಂಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿಗಿಂತ ಇದು ಮಿಕ್ಸ್ ಮಾಡಿರುವಂಥ ಉಪ್ಪಿನಕಾಯಿ ಭಾಳ ಇಷ್ಟ. ಖಾರ ತಿನ್ನೋರಿಗಂತೂ ಇದು ಹೇಳಿ ಮಾಡಿಸಿದಂಥ ಉಪ್ಪಿನಕಾಯಿ. ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ಅಷ್ಟೇ ಫ್ರಿಜ್ಜಲ್ಲಿಡೋ ಅಗತ್ಯ ಏನಿಲ್ಲ, ಹಾಗೆ ಇಟ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.